ಕೊಡಿ ಅಂತ ಅರ್ಥ. ನೀ ಅಂತವನಿಗೆ ನಾನು ರಕ್ಷಣೆಯನ್ನು ಕೊಟ್ಟಿದ್ದೆ. ನೀವು ಹಾಗೆ ಹೇಳಬೇಕಾದದ್ದು ರಕ್ಷಮಾಂ. ಅದು ಬೇಡ, ರಕ್ಷಮಾಂ. ರಕ್ಷಮಾಂ ಅಂತ ಹೇಳಿದ್ರೆ ನಿಮ್ಮ ಬಾಳನ್ನು ಕವಿತೆಯಾಗಿಸ್ತೇನೆ. ಹೌದು, ನಿಮ್ಮ ಬಾಳು ಒಂದೀಗ ಅಡ್ಡಾದಿಡ್ಡಿ ಉಂಟಲ್ಲ, ಅದನ್ನು ಕವಿತೆಯಾಗಿ ಅಂದ್ರೆ ಹಾಗಲ್ಲ, ಹಾಗಲ್ಲ. ನಮ್ಮ ಬಾಳು ಉದ್ದ ಅಡ್ಡಾದಿಡ್ಡಿ ಆಗುಂಟು, ಅದನ್ನು ಕವಿತೆಯಾಗಿಸ್ತೇನೆ. ಹೊರೆಯುವ ದಾತಾರನಾಗುತ್ತೇನೆ. ಒಂದು ಕಳೆಯಿವೆ ಸಾಳಲಿಕ್ಕೆ ಮಾರಿ ಹಿಡ್ತವ ಹೊಚ್ಚಾಡುದು ಬೊಬ್ಬೆ ಹಾಕುದು ಬಸ್ತಿಗೆ ಕುಂಟು ಮಾರಿ ಸಂತಾನ. ಹೇಳ್ತಮ್ಮ ಇಳಿವ ತಲೆಯನ್ನು ಕಾಲುವರೆಗೆ ಸರಿಯಾಗಿ ಪರೀಕ್ಷೆ ಮಾಡಿ ನಿನಗೆ ಕಿವಿಗೊಟ್ಟು ಕೆಳಿದಾಗ ಎದಬಡಿ ತಂದಿದ್ದ ಹೋಗಿದ ಸತ್ತಿನ ಮೇಲೆ ತಲೆ ಯಾಕೆ ನಾನು ತಿನ್ನುವುದಕ್ಕೆ ನೀನೆಂತದಕ್ಕೆ ಮತ್ತೆ ನಾನು ಹಾಕಿರೋದು ಅದು ನೀರು ಬಿಡುವ ಹಾಗಿಲ್ಲ, ನಾನು ಬಿಡುವ ಹಾಗಿಲ್ಲ. ನೀರಿನಲ್ಲಿ ಅಷ್ಟು ಜೋರು ಮಾತಾಡುದು. ಹೀಗೆ ಮಾಡುವ, ಒಂದು ಕೈ ಒಂದು ಕಾಲನ್ನು ನಾನು, ಮತ್ತೊಂದು ಕೈ ಮತ್ತೊಂದು ಕಾಲನ್ನು ನೀನು, ಹಲವಾಗಿ ಎಳೆಯೋಣ. ಯಾರ್ಯಾರ ಪಾದಿಗೆ ಎಷ್ಟು ಸಿಗುತ್ತದೋ ಷಡಸಿ ಪಂಚಸಹಸ್ರ ಕಾಲದಿ ಷಡಸಿ ಪಂಚಸಹಸ್ರ ಕಾಲದಿ ಧನುಜರಲಿ ಜಯ ಸೇರಲಿರುತ್ತಿರೆ ನಳಿನ ನಾಮನು ಸ್ಮರಿಸಿ ಭಕ್ತಿಯೊಳಾದಿ ಮಾಯರು ಮನದೊಳರಿದನು ಧುರದೋಳ್ ಅಸದಳ ಹನರಗೊಳಿಸುವೆ ಕಪಟದೊಳಗೆಂದೆ ಮುದಾಗ ಧನುಜರ ಹೊಗಳುತ್ತಲಿಲ್ಲದಿಂದ ಸಣಸಿ ಪಂಚಸಹಸ್ರ ಕಾಲದಿ ಸುದೀರ್ಘವಾದಂತಹ ಯುದ್ಧದಲ್ಲಿ ಫಲಿತಾಂಶ ಸಿಗದೆ ಹೋದಾಗ ನಾ ಹೇಳಿದ್ದೇನು, ಒಂದೇ ಮಾತರಮ್ಮ, ಅಂದ್ರೆ ತಾಯೇ ನಿನಗೆ ವಂದಿಸುವೆ ಅಂತ. ತತ್ ಕ್ಷಣದಲ್ಲೇ ನನಗೊಂದು ಪಥ ನಿರ್ದೇಶನವಾಯಿತಲ್ಲ. ಅಂದರೆ ದುಷ್ಟರನ್ನು ದಮನಿಸುವುದು
ದೇಶದ ರಾಗ ಅಂತಾಗಿ ಹೋಯಿತು. ಹೌದಲ್ವಾ? ಇವರನ್ನು ಶಕ್ತಿಗಿಂತ ಯುಕ್ತಿಯ ನಡೆ ಮೂಲಕವಾಗಿ ಮತಿಸಬೇಕು ಎನ್ನುವ ಹಾಗೆ ಅಮ್ಮನೇ ಪಥ ನಿರ್ದೇಶನ ಕೊಡ್ತಾಳಂತಾದ್ರೆ ಬರ್ಲಿ ಅವ್ರ ಕಾಯ್ತು. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಾಲು ಹೆಚ್ಚಿದ ತೋಳ ಸಾಹಸಕ್ಕೆ ಆಚರಿಸುವುದೇನ ಉಚ್ಚರಿಸುವುದೇನು ಅಚ್ಚಳಿಯದ ಬಡರಹುದು ಸಂಕಟದಲ್ಲಿ ಮಿಚ್ಚಿದೆ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಮೆಚ್ಚಿದೆ ಮೆಚ್ಚಿದ ನಿಮ್ಮ ತೋಳ ಸಾಹಸಕ್ಕೆ, ಹಾಗೆ ನಿಮ್ಮದಾದಂತಹ ಪೌರುಷದ ನಡೆಗೆ ಮೆಚ್ಚಿದೆ. ವಿಲಕ್ಷಣಾಡಂಬರವಾದಂತಹ ವಿಳಂಬಿತವಾದ ಚಲನೆ, ಅಸಾಧ್ಯವಾದುದನ್ನು ಸಾಧಿಸುವಂತಹ ದೃಷ್ಟಿ, ಜೊತೆಯಾಗಿ ಸೇರುವಂತಹ ಪೆಟ್ಟುಗಳು, ಮಟ್ಟನ್ನರಿತಂತಹ ನಡೆಗಳು, ಈ ತೊಡಗಿಸಿಕೊಳ್ಳಿಕೆಯಲ್ಲಿ 5-4 ಬಿದ್ರೆ ಎಷ್ಟೆಲ್ಲ ಹೊರಗೆ ಬರ್ತದೆ ನೋಡು. ಈ ತೊಡಗಿಸಿಕೊಳ್ಳಿಕೆಯಲ್ಲಿ 5,000 ಹೋಯಿತು. ಎಲ್ಲಿ ಹೋಯ್ತು? ಎಂತದು? 5,000. 5,000 ವರುಷಗಳು ಸಂದು ಹೋಯಿತು. ಎಷ್ಟು? ಹಾಗೆ 5,000 ಅಷ್ಟೆಲ್ಲ. ಹೌದು. ಇನ್ನ ಇದು ಹೋಗಲಿ. ಇನ್ನಷ್ಟು ಹೋಗ್ಲಿಕ್ಕೆ ಸಮಯ ಇಲ್ಲ. ಯಾಕೆ? ಅದರೊಳಗೆ ಮುಗಿಸುವಂತ ಹೊಣೆಗಾರಿಕೆ ಉಂಟು ನಮಗೆ ಇಲ್ಲ. ಆದ ಕಾರಣವೇ ನಾ ಮಾತಾಡುವುದಕ್ಕೆ ಪ್ರಾರಂಭ ಮಾಡಿ. ಏನು ಬಲ್ಲಿರ? ನಿಮ್ಮದಾದಂತಹ ಈ ನಡೆಯಲ್ಲಿ ನಾನು ಕಂಡದ್ದೇನು ವಿಶೇಷ? ನಿನ್ನ ಅಕ್ಷ ಅವನ ವಕ್ಷ, ನಿನ್ನ ಮೂಗು ಅವನ ಬಾಗು, ನಿನ್ನ ಕೊರಳು ಅವನ ಬೆರಳು, ನಿನ್ನ ಸೊಂಟ ಅವನ ಕಂಠ, ನಿನ್ನ ತಲೆ ಅವನ ಪಾದ. ಈಗ ಪೂರ್ತಿ ತಲೆ ಕೆಟ್ಟೋಗಿದ್ದೇನೋ. ಅವನ ಸೊಂಟ ನನ್ನ ಕಂಠ ಹೇಗ ಒಂದಾಗೋದು? ಅವನ ಬಾಯಿ ನನಗೆ ಕೈಯ ಹೇಗೊತ್ತಾಯ್ತು? ಹಾಗಲ್ಲವಾದು. ನಿನ್ನ ನಡಿಯಿಂದ ಮುಡಿಯ ತನಕ ಹೊಗಳು, ಇನ್ನೊಂದು ಮುಡಿಯಿಂದ ಅಡಿಯ ತನಕ ಹೊಗಳುವಿಕೆಗೆ ಈ ಕಿರುನಾಲಗೆಯವನಿಗೆ ನಿರ್ದಿಷ್ಟ ಸಮಯದೊಳಗೆ ಸಮಯ ಸಾಕಾಗದೆ ಹೋಗಿದೆ. ಕಾಲಮಿತಿಯಲ್ಲಿ ಮುಗಿಬೇಕು. ಆದ್ರಿಂದ ನಿನ್ನದೊಂದು ಅವನದ್ದೊಂದು ಹೇಳುದು, ನೀವು ಹೊಂದಿಸಿಕೊಳ್ಳಬೇಕು. ನಿಮ್ಮ ಬಿಟ್ಟ ಸ್ಥಳ ತುಂಬಿಸುವವರು ನನಗೆ ಅರ್ಥ ಏನು? ನೀನು ಎಲೆಯ ಮೇಲೆ ಕೂತುಕೊಂಡು ಎಲ್ಲರಲ್ಲಿ ಹೊಂದಿಸ್ತಾ. ಹೌದೇ ಹೌದು, ಹೊಂದಿಕೆಗೆ ನನಗೆ ಅನಿವಾರ್ಯವಾಗಿ ಹೋಗಿದೆ. ಅಯ್ಯ, ನಿಮ್ಮದಾದಂತ ಪರಾಕ್ರಮಕ್ಕೆ ಮೆಚ್ಚಿದೆ, ಬೆಚ್ಚಿದೆ, ತೋಷಗೊಂಡು ಪಾರಿತೋಷವನ್ನು ಕೊಡಬೇಕು ಎನ್ನುವ ಹಾಗೆ ನಿರ್ಧಾರ ಮಾಡಿದ್ದೇನೆ. ನೀವು ಮಾಡಬೇಕಾದಿಷ್ಟೇ, ಕಾಯ ಕುಗ್ಗಿಸಿ, ಬೆನ್ನು ಬಗ್ಗಿಸಿ, ಶಿರಸ್ಸು ತಗ್ಗಿಸಿ, ಮುಡಿ ಬಾಗಿಸಿ, ಕೈ ಬೆರಳನ್ನು ಜೋಡಿಸಿ ಏನು ಬೇಕು ಅಂತ ಕೇಳಿ ಕೊಡ್ತೇನೆ. ಕೊಟ್ರೆ ಹೇಗಾಗಬೇಕು? ಏನಯ್ಯ? ಕೆಟ್ಟವರು ಸೋತವರನೇನು? ಸರಿ, ಸೋತವರು ಅಂತ ನೀನು ನಮ್ಮಲ್ಲಿ ಬೇಡಬೇಕಲ್ಲದೆ ಕೆಟ್ಟನವರಿನಲ್ಲಿ ಬೇಡುವ ಕ್ರಮ ಉಂಟೇನು? ಏನು ಗೊತ್ತಾ? ಏನು? ಕೈ ಕೊಟ್ಟ ಕೈ ಅಷ್ಟಾದ್ರೂ ಗೊತ್ತಾಯ್ತಲ್ಲ. ಅಷ್ಟೇ ಗೊತ್ತ. ನಿನಗೆ ಎಷ್ಟು ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು ಕೇಳಿಕೋ, ಕೊಡ್ತೇವೆ. ಹಾಗಾಗುವುದಿಲ್ಲಯ್ಯ. ನಾ ಕೇಳಿದ್ದನ್ನೆಲ್ಲ ಕೊಡ್ತೇನೆ ಎನ್ನುವ ಹಾಗೆ ನನ್ನ ಕರದ ಮೇಲೆ ಕರತಟ್ಟಿ ಭಾಷೆ ಕೊಡಿ. ಏನು ಕೇಳ್ತಾ ಇದ್ದಾನೆ? ಈ ಕ್ಷಣದಲ್ಲಿ ಕೊಡ್ತೇವೆ. ಸಿಕ್ಕಿದಿರಿ ಕೈಯೊಳಗೆ, ಸಿಕ್ಕಿದಿರಿ ಕೈಯೊಳಗೆ, ಬಲು ಸೊಕ್ಕಿದವು ಕರೆದಿ ಬಗೆ, ತಕ್ಕುದಾದ ಮತ್ತೆ ಇವೆನಿದರು ತಕ್ಕದ ಪೌರುಷವು ತಗಿರುವುದು. ಸಿಕ್ಕಿದಿರಿ ಕೈಯೊಳಗೆ, ಬಲು ಸೊಕ್ಕಿದವು ಕರೆದಿ ಬಗೆ. ಸಿಕ್ಕಿದಿರಿ ನನ್ನ ಕೈಯೊಳಗಡೆ ಸಿಕ್ಕಿದಿರಿ. ಹೇಗದು? ಹೇಗಂದ್ರೆ ನನ್ನ ಭೌತಿಕ ಹಿಡಿತದೊಳಗೆ ಹಿಡಿಯಾದಿರಿ ಅಂತ ಅರ್ಥ. ನಾನು ಕೇಳಿದ್ದನ್ನೆಲ್ಲ ಕೊಡ್ತೇನೆ ಹೇಳೋದ್ರ ಮೂಲಕವಾಗಿ ಒಂದು ವಿಷಯ ಸ್ಪಷ್ಟವಾಯಿತು. ನೀನು ಮೂರ್ಖನಿದ್ದಿ, ನೀನು ಶತಮೂರ್ಖನಿದ್ದಿ. ನನ್ನ ಮುಖ ನೋಡಿ ಎಂತಾನು ಮೂರ್ಖ? ಅಯ್ಯ, ಮೂರ್ಖ ಅಂದ್ರೆ ಜ್ಞಾನಿ. ನಾನು ಜ್ಞಾನಿ. ಶತಮೂರ್ಖ ಅಂದ್ರೆ ಪರಮ ಜ್ಞಾನಿ. ನಾನು ಶತಮೂರ್ಖ. ಅವನಲ್ಲ ತಮ್ಮ, ನಾನು ಅವನ ಅಲ್ಲ. ಅವನಿಗೆ ಹೆಚ್ಚಾಯ್ತು, ನನಗೆ ಕಡಿಮೆ ಆಯ್ತು. ನನ್ನ ಕೆಲಸ ಮಾಡು, ಕೊಟ್ಟದ್ದನ್ನು ಮತ್ತೆ ಹಿಂಪಡೆಯುವುದು ಬೇಡ. ಬೇಸರ ಆಗಿದೆ. ಅವನದ್ದು ಹಾಗೆ ಇರು. ಅವ ಶತಮೂರ್ಖ, ನೀನು ಶತಮೂರ್ಖ. ನನ್ನ ಶತಮೂರ್ಖ. ಆದ್ರೆ ಒಂದುಂಟು, ನಿಮಗೆಷ್ಟೇ ಬಿರುದುಗಳನ್ನು ಕೊಡ್ಲಿ, ನೀವೆಷ್ಟೇ ಬಿರುದುಗಳನ್ನು ಪಡ್ಕೊಳ್ಳಿ, ನಿಮಗೆ ನನ್ನ ಹಾಗೆ ಯೋಚನೆ ಮಾಡುವ ತಲೆ ಇಲ್ಲ. ಕಾರಣ ಉಂಟು. ನೀನು ಮೂರ್ಖ ಅಲ್ಲವೇ ಅಲ್ಲ. ಸಾಮಾನ್ಯದವರು ನಾವು ಅಂತ ಭಾವಿಸಬೇಡ. ಏನು ಇದ್ದೇವೆ ಇಬ್ಬರು, ಇದ್ದೇ ನಮಗೆ ಇರುವವರೆಗೂ ತಲೆ. ತಲೆ ಉಂಟಾ? ಅದನ್ನೇ ಕೊಡಿ.